ಜಾರಿಯಾಗಲಿ ಒಳ ಮೀಸಲಾತಿಯನ್ನು ವಿಳಂಬ ಧೋರಣೆ ಅನುಸರಿಸಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ವಿಳಂಬ ಧೋರಣೆ ಅನುಸರಿಸುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಂಡ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಎಸ್ ಸಿ ಮಾದೇವಪ್ಪ ಅವರಿಗೆ ಬೇಕೇ ಬೇಕು ಜೈ ಮಾದಿಗ ಮಾದಿಗ ದಂಡೋರಕ್ಕೆ MRPS जिंदाबाद 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 MRPS जिंदाबाद 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 MRPS जिंदाबाद ನಿರಂತರವಾಗಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ತಾವೆಲ್ಲ ಮುಖಂಡರು ಫ್ರೀಡಂ ಪಾರ್ಕಲ್ಲಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ. ಸೂಕ್ತ ಸ್ಪಂದನೆ ಸಿಕ್ಕಿದೆ ಸರ್ ಸರ್ಕಾರದಿಂದ? ನಮಗೆ ಕರ್ನಾಟಕ ಸರ್ಕಾರದಿಂದ ಯಾವುದೇ ಸೂಕ್ತ ಸ್ಪಂದನೆ ಇವತ್ತವರೆಗೂ ಸಿಕ್ಕಿಲ್ಲ. ಆದರೆ ಇವತ್ತು ನಾವು ಇಡೀ ಕಾರ್ಯಕರ್ತರು ಧೃತಿಗೆಟ್ಟು ಮಾನಸಿಕವಾಗಿ ನೊಂದು ಇವತ್ತು ಒಂದು ರೀತಿ ನಾವು ಆತ್ಮಾಹುತಿಯನ್ನೇ ಮಾಡ್ಕೋಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಕೆಲವಾರು ಹೋರಾಟಗಾರರು ಇವತ್ತು ತೊಗೊಂಡ್ಬಿಟ್ರು. ಆ ಕಾರಣಕ್ಕೋಸ್ಕರ ನಾವು ಇವತ್ತೊಂದು ಗುಪ್ತವಾದ ಸಭೆಯನ್ನು ರಾಜ್ಯ ಕೋರ್ ಕಮಿಟಿ ಒಂದು ಗುಪ್ತವಾದ ಸಭೆಯನ್ನು ಮಾಡಿದ್ವಿ. ಇದ್ರ ಮುಖೇನ ಪೊಲೀಸ್ ಇಲಾಖೆಗೆ ಈ ವಿಚಾರ ಗೊತ್ತಾಗಿ ಪೊಲೀಸ್ ಇಲಾಖೆಯವರು ನಮ್ಮೊಟ್ಟಿಗೆ ಬಂದು ಈಗಾಗಲೇ ಮಾತುಕತೆ ನಡೆಸಿದ್ದಾರೆ. ನಮಗೆ ಸರ್ಕಾರ ಸೋಮವಾರ ದಿವಸ ಮುಖ್ಯಮಂತ್ರಿಗಳನ್ನ ನಾವು ನಿಮ್ಮ ಏನು ಇದ್ದಾರೆ ನಿಮ್ಮ ಸಮಿತಿಯ ಪದಾಧಿಕಾರಿಗಳನ್ನ ಮುಖ್ಯಮಂತ್ರಿಯೊಟ್ಟಿಗೆ ನಾವು ಮಾತಾಡಿಸ್ತೀವಿ. ಮುಖ್ಯಮಂತ್ರಿಗಳು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಸಜ್ಜಾಗಿದ್ದಾರೆ. ಆದರೆ ಅವರ ಆರೋಗ್ಯ ಪರಿಸ್ಥಿತಿ ಸ್ವಲ್ಪ ಸರಿ ಇದರ ಕಾರಣಕ್ಕೋಸ್ಕರ ಇವತ್ತು ಮಾತಾಡೋಕ್ಕಾಗ್ತಾ ಇಲ್ಲ. ನಾವು ಸೋಮವಾರ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳಿಗೆ ಮಾತಾಡಿಸ್ತೀವಿ. ನಿಮ್ಮ ಬೇಡಿಕೆಗಳನ್ನ ಅವ್ರ ಮುಂದೆ ನಾವು ಮಾತಾಡಿಸ್ತೀವಿ ಅಂತಕ್ಕಂಥ ಒಂದು ಸ್ಪಂದನೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ನಂಬಿಲ್ಲ. ಇವತ್ತು 6 ಗಂಟೆ ಒಳಗಡೆ ಬರಲಿಲ್ಲ ಅಂತಂದರೆ ನಮ್ಮ ಕಾರ್ಯಕರ್ತರು ಇವತ್ತು ನಾವು ಆತ್ಮಾಹುತಿ ಮಾಡ್ಕೊತೀವಿ ಅಂತ ಹೇಳಿದರು. ಸರ್ಕಾರ ಜೊತೆ ಮಾತಾಡಿ ಖಡಾಖಂಡಿತವಾಗಿ ನಾವು ಸೋಮವಾರ ಭೇಟಿ ಮಾಡಿಸ್ತೀವಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರಿಗೆ ನಾವು ತಿಳಿ ಹೇಳಿದ್ದೀವಿ, ಶಾಂತಿ ಹೇಳಿದ್ದೀವಿ. ಅವತ್ತಿನವರೆಗೂ ನೀವು ಕಾಯಬೇಕು ಅಂತ ಈ ನಿರ್ಣಯವನ್ನು ನಾವು ಮಾತ್ರ ಅಲ್ಲ, ರಾಜ್ಯಾಧ್ಯಕ್ಷರಾದಂಥ ನರಸಪ್ಪನವರು, ಹಾಗೆಯೇ ನಮ್ಮ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ದೇವರಾಜ್ ಅವರು, ವಕ್ತಾರಂಥ ಕೊಂಡಪಲ್ಲಿ ಮಂಜುನಾಥ್ ಅವರು, ಈ ಥರ ಎಲ್ಲ ಗೆಳೆಯರು, ವಿಶೇಷವಾಗಿ ನಮ್ಮ ಧೂಳಪ್ಪ ಮತ್ತು ಇತರ ಗೆಳೆಯರು ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ದಯಮಾಡಿ ನೀವು ಪ್ರಾಣ ರಕ್ಷಣೆಯನ್ನು ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಆತ್ಮಕ್ಕೆ ತೊಂದರೆ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡಬಾರ್ದು. ಈ ಮುಖೇನ ಈಗಾಗಲೇ ಕೆಲವು ಲೈವ್ ಹೋಗಿದೆ. ನಾನು ಕರ್ನಾಟಕದ ಮಾದಿಗ ಮಹಾಜನತೆಗೆ ಮನವಿ ಮಾಡ್ತಾ ಇದ್ದೇನೆ. ನಮ್ಮ ಕಾರ್ಯಕರ್ತರು ಭಾಳ ನೋವುದಲ್ಲಿದ್ದಾರೆ, ಕಿಚ್ಚು ಹಚ್ಕೊಂಡಿದೆ. ನೀವು ಹೋರಾಟಕ್ಕೆ ದಿಂಡಿಯಾಗಿ ಸೋಮವಾರ ದಿವಸ ಎಲ್ಲ ನಾಯಕರು ಕೂಡ ಬರಬೇಕು. ಅವತ್ತು CM ಅವರು ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಭೇಟಿಗೆ ನೀವು ಕೂಡ ನಮ್ಮ ಜೊತೆಯಲ್ಲಿರಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಆದರೆ ಸರಿಯಾದ ಸ್ಪಂದನೆಯೂ ಕೂಡ ಸರ್ಕಾರದಿಂದ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನು ನಿಮಗೆ ನೇರವಾಗಿ ಮತ್ತು ನಮ್ಮ ಜನತೆಗೆ ಮತ್ತು ಮಾಧ್ಯಮಕ್ಕೆ ಮತ್ತು ಎಲ್ಲ ಪ್ರತಿನಿಧಿಗಳು ಈ ವಿಚಾರವನ್ನು ತಿಳಿಸ್ತಾ ಇದ್ದೀವಿ. ಸರ್, ಮತ್ತೊಂದು ನಿಮ್ಮಲ್ಲಿ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀವಿ. ನಿನ್ನೆ ದಿವಸ ಬಜೆಟ್ ಮಂಡನೆ ಮಾಡ್ತಾ ಇದ್ದ ಅವರು ಸಿದ್ದರಾಮಯ್ಯನವರು 6,000 ಕೋಟಿ ಮೇಲೆ ತಮಗೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಕೆಲವೊಂದಷ್ಟು ಜನ ನಿಮ್ಮಲ್ಲಿ ಖುಷಿ ಪಟ್ಟಿದ್ದಾರೆ, ಕೆಲವೊಂದಷ್ಟು ಜನ ಭಾಳ ನೆಗೆಟಿವ್ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಬಜೆಟ್ ಬಗ್ಗೆ ನಮಗೆ ನಿರಾಶಾದಾಯಕವಾದ ಬಜೆಟ್ ಅದು. ದಲಿತರಿಗೆ ಅಹಿಂದ ವರ್ಗದ ಮೇಲೆ ಗೆದ್ದಂಥ ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ಪಾಲು ಒಂದಷ್ಟು ಭಾಗಶಃ ನಮಗೆ ಸಂತೋಷ ಆಗ್ಬೋದು. ವಿಶೇಷವಾಗಿ ದಲಿತರಲ್ಲೇ 50% ಇರ್ತಕ್ಕಂಥ ಮಾದಿಗ ಸಮುದಾಯದ ಪಾಲನ್ನು ನೋಡಿದಾಗ ಅದು ಶೂನ್ಯ. ನಿಗಮಗಳಿಗೆ ನೀವು ಕನಿಷ್ಠ ಪಕ್ಷ 4 ನಿಗಮಗಳಿದೆ, 4,000 ಕೋಟಿ ಹಣ ಇಡಬೇಕಾಯಿತು. ನೀವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ಇಡ್ತೀರಿ, ಬಾಬು ಜಗಜೀವನರಾಮ್ ಅಲ್ಲ ಆದಿಜಾಂಬವ ನಿಗಮಕ್ಕೆ 50 ಕೋಟಿ ಇಡ್ತೀರಿ. ನಿಮ್ಮ ಉದ್ದೇಶ ಏನು? ಸಂಖ್ಯೆವಾರು ನೋಡಿದರೆ ನಾವು ದಲಿತರಲ್ಲೇ 50% ಇದ್ದೀವಿ. 100 ಕೋಟಿ ಇಡಬೇಕಾಯಿತು. ಉಳಿದಂಥ ನಿಗಮಗಳಿಗೆ ಅಷ್ಟೇ ಅನುದಾನವನ್ನು ಇಡಬೇಕಾಯಿತು. ಅಲ್ಲಿ ನೀವು ನಿಜವಾಗ್ಲೂ ಕೂಡ ತೊಂದರೆಯನ್ನು ಮಾಡಿದಿರಿ. ಆದರೆ ನಿಗಮಗಳಿಗೇನೋ ದುಡ್ಡು ಇಡ್ತೀರಿ, ಬಿಡುಗಡೆ ಮಾಡೋಂಥ ಹಣ ಎಷ್ಟು ಅಂದರೆ ಕೇವಲ 12 ಕೋಟಿ 13 ಕೋಟಿ ಹಣನ ನಿಗಮದಲ್ಲಿ ಬಜೆಟ್ನಲ್ಲಿ ದುಡ್ಡು ಇಡ್ತೀರಿ. ಬಿಡುಗಡೆ ಮಾಡೋದು ಎಷ್ಟು ಮಾಡ್ತೀರಿ ಅಂದರೆ 12 ಕೋಟಿ ಮಾಡ್ತೀರಿ. ಇದು ನಿಜವಾಗ್ಲೂ ಮಹಾವಂಚನೆ. ಮಹಾದೇವಪ್ಪನವ್ರು ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಭಾಳ ಮಾನವತಾವಾದಿ, ಅಂಬೇಡ್ಕರ್ವಾದಿ, ಸಮಾಜವಾದಿ, ಭೀಮವಾದಿ ಸಮಾಜವಾದಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜ ಅನ್ಯಾಯಕ್ಕೆ ಒಳಗಾಗ್ತಾ ಇರೋದು ತುಂಬ
ನೋವಿದೆ. ಮಾನ್ಯ ಮಹದೇವಪ್ಪನವರೇ, ಈಗಲಾರ ಕೂಡ ಕಣ್ತಿರೋದು ನೋಡಿ, ನಾವು ನಿಮ್ಗೆ ಓಟ್ ಹಾಕಿದ್ದೀವಿ, ಖರ್ಗೆ ಅವ್ರ ಮುಖಾಂತರ, ಖರ್ಗೆ ಮುಖ ನೋಡ್ಕೊಂಡು ಪ್ರಧಾನಿ ಆಗಲಿ ಅಂತ ಓಟ್ ಹಾಕಿದ್ದೀವಿ. ಒಂದು ಸಮಾಜಕ್ಕೆ ಸೊಣ್ಣ, ಒಂದು ಸಮಾಜಕ್ಕೆ ಬೆಣ್ಣೆ ದಯವಿಟ್ಟು ಮಾಡಬೇಡಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದೊಂದು ನಿರಾಶಾದಾಯಕವಾದ ಬಜೆಟ್ ಅಂತ ಹೇಳ್ತೀವಿ. ಸರ್, ಕಡೆಗೆ ಒಂದು ಕಡೆ ಪ್ರಶ್ನೆ ಕೇಳ್ತೀವಿ. ಏನಂದರೆ, ಶೋಷಿತ ಸಮುದಾಯ ಆಗಲಿ ಮತ್ತೊಂದು ಸಮುದಾಯ ಆಗಲಿ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಪಡ್ತಾರೆ, ಬಟ್ ಅವ್ರಿಗೆ ಮಾರ್ಗದರ್ಶನ ಕೊರತೆ ಇದೆ. ದೇವರಾಜ್ ಸರ್ ಆಗಲಿ, ನೀವಾಗಲಿ ಮತ್ತು ನರಸಪ್ಪ ಸರ್ ಆಗಲಿ ಅಂಥವ್ರಿಗೆ ಮಾರ್ಗದರ್ಶನ ಕೊಟ್ಟು ರಾಜಕೀಯಕ್ಕೆ ಮುಂದೆ ಬರೋ ಥರ ನೀವು ಮಾಡಬೇಕು ಸರ್. ತಾವು ಹಿರಿಯರಿದ್ದೀರಾ, ನೀವು ಏನು ಜೂನಿಯರ್ಸ್ ಅಲ್ಲ, ಮೋಸ್ಟ್ ಆಫ್ ಸೀನಿಯರು. ದೇವರಾಜ್ ಸರು, ನೀವು, ನರಸಪ್ಪ ಸರು ಎಲ್ಲ ಸೀನಿಯರ್ಸ್ ಇದ್ದೀರಾ. ಅವ್ರಿಗೊಂದು ಮಾರ್ಗದರ್ಶನ ಕೊಟ್ಟರೆ ಚೆನ್ನಾಗಿರುತ್ತೆ. ಅದು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಅದ್ರ ಬಗ್ಗೆ ತಾವು ಹೇಳಿ ಸರ್. ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ 30 ವರ್ಷದ ಹೋರಾಟಗಾರರು ನಾವೇನಿದ್ದೀವಿ, ನಾವು ಯಾವತ್ತೂ ಕೂಡ ರಾಜಕೀಯವಾಗಿ ನಾವು ಆಸೆಯನ್ನು ಪಟ್ಟಿಲ್ಲ. ನಾವು ಯಾವುದೇ ನಿಗಮ ಮಂಡಳಿ ಇರ್ಬೋದು, MLA ಇರ್ಬೋದು, ಶಾಸನ ಸಭೆಗಳಿರ್ಬೋದು, ವಿಧಾನ ಪರಿಷತ್ನಲ್ಲಿ ಇರ್ಬೋದು, ಯಾರೂ ಕೂಡ ನಾವು ತಗೋಬೇಕಂತ ಆಸೆನೇ ಪಟ್ಟಿಲ್ಲ. ಇವತ್ತಿನವರು ಕೂಡ ಹೋರಾಟಗಾರರು, 30 ವರ್ಷದಿಂದ ಹೋರಾಟ ಮಾಡ್ತಂಥ ಹೋರಾಟಗಾರರು ಒಬ್ಬನೇ ಒಬ್ಬ ಶಾಸಕ ಆಗಿಲ್ಲ, ಒಬ್ಬನೇ ಒಬ್ಬ ವಿಧಾನ ಪರಿಷತ್ತಿನ ಸಭಾ ಸದಸ್ಯ ಆಗಿಲ್ಲ, ಒಬ್ಬನೇ ಒಬ್ಬ ನಿಗಮ ಮಂಡಳಿಗೆ ಹೋಗಿಲ್ಲ. ಯಾಕೆ ಅಂದರೆ ಒಳ ಮೀಸಲಾತಿ ವರ್ಗೀಕರಣ ನಮ್ಮದು ಏಕ ಅಜೆಂಡಾ, ಅದೊಂದೇ ನಮ್ಮ ಅಜೆಂಡಾ. ಆ ಅಜೆಂಡಾ ಜಾರಿಯಾಗೋವರೆಗೂ ನಾವು ಯಾವುದೇ ರಾಜಕೀಯವಾಗಿ ಕೂಡ ನಾವು ಅದರೊಳಗಡೆ ಹೋಗ್ತಾ ಇರಲಿಲ್ಲ. ಆದರೆ ಸಮಾಜಕ್ಕೆ ಆ ಪ್ರಾತಿನಿಧ್ಯ ಸಿಗಬೇಕು. ಸಮಾಜಕ್ಕೆ ಆ ಪ್ರಾತಿನಿಧ್ಯನ ಸರ್ಕಾರ ಎಲ್ಲ ಸರ್ಕಾರಗಳಿಗೂ ವಂಚನೆ ಮಾಡಿವೆ. ಇದು ಸಮುದಾಯಕ್ಕೆ ಮಾಡ್ತಕ್ಕಂಥ ಮಹಾ ಮೋಸ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.